ಎಸ್ ಸರ್, ಅಪಾಯವಿದೆ ಎಚ್ಚರಿಕೆ. ನಾವು ಯೂಶಲಿ ಹೊರಗಡೆ ಎಲ್ಲಾದರೂ ನಾವು ಬೋಲ್ಡ್ಗಳಲ್ಲಿ ಅಥವಾ ಎಲ್ಲಾದ್ರೂ ನಾವು ರೋಡಲ್ಲೆಲ್ಲ ನೋಡಿರ್ತೀವಿ, ಅಥವಾ ಯೂಟರ್ನ್ಸ್ ತಗೋಬೇಕಾದ್ರೆ ಅಥವಾ ಎಲ್ಲಾದರೂ. ಬಟ್ ಸಿನಿಮಾಗೆ ಒಂದು ಡಿಫ್ರೆಂಟ್ ಆಗಿ ಒಂದು ಟೈಟಲ್ ಇಟ್ಟಿದ್ದೀರಾ. ಸೊ ಯಾಕೆ ಸರ್ ಈ ಟೈಟಲ್ ಇಡಬೇಕು ಅಂತ ಒಂದು ಇದಾಗಿದ್ದು, ಕತೆ ಹೇಗೆ ಸಿದ್ಧ ಆಯಿತು ಅಂತ? ಅಪಾಯವಿದೆ ಎಚ್ಚರಿಕೆ ಅನ್ನೋ ಟೈಟಲ್ಲು ಅದು ಇಡೋಕ್ಕೂ ಮುಂಚೆನೇ ಅದು ಫೇಮಸ್ ಅದು. ಯಾಕಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಆ ಟೈಟಲ್ಲು. ನಾನು ಸೆಕೆಂಡ್ ಇಯರ್ PUCಲಿ ಓದ್ತಾ ಇರುವಾಗ ಬಂದಿರತಕ್ಕಂಥ ಒಂದು ಥಾಟು ಅಂದರೆ, ಸುಮ್ಮನೆ ಒಂದು ಅಝೂಮ್ ಅಂದರೆ ನಾನೊಂದು ಜಾಗಕ್ಕೆ ಹೋಗ್ತೀನಿ, ಒಂದು ಫಾಲ್ಸ್ ಹತ್ರ ಹೋಗ್ತೀನಿ. ಆ ಫಾಲ್ಸ್ ಹತ್ರ ಹೋದಾಗ ಸುಮ್ಮನೆ ಹಿಂಗಾದರೆ ಹೆಂಗಿರುತ್ತೆ ಅಂತ ಬಂದಿರೋ ಒಂದು ಕ್ಲೀಶೆ ಥಾಟಿಗೆ ಕೆಲವೊಂದಷ್ಟು ರೂಪಗಳು ಪಡ್ಕೊಂಡು ಅದು ಕಥೆಯಾದಾಗ, ಚಿತ್ರಕಥೆಯಾದಾಗ ಬಂದಿರತಕ್ಕಂಥ ಒಂದಷ್ಟು ವಿಚಾರಗಳಿಗೆ, ಆ ಸ್ಟಫ್ಸ್ಗೆ ನಾನೊಂದು ಟೈಟ್ಲ್ ಇಡ್ತೀನಿ ಫಸ್ಟು. ಅದು ಸಿಂಬಲ್ ಆಗಿರುತ್ತೆ, ಬುರುಡೆ ಆಗಿರುತ್ತೆ, ಡೇಂಜರ್ ಕಾಜನ್ ತೋರಿಸುವಂಥ ಬುರುಡೆ ಆಗಿರುತ್ತೆ. ನಾನೇ ಫಸ್ಟು ಬುರುಡೆ ಸಿಂಬಲ್ನ ಟೈಟ್ಲಾಗಿ ಬಳಸ್ಕೊಳ್ಳೋಣ ಅಂತ ಅಂದಾಗ ಉಪೇಂದ್ರ ಸರ್ ಅವರ ಸೂಪರ್ ಅನ್ನೋದು ಬರುತ್ತೆ. ಓಹೋ, ಉಪೇಂದ್ರ ಸರ್ ಸೂಪರ್ ಇಟ್ಟ ಮೇಲೆ ನಾನು ತಿರ್ಗಾ ಬುರುಡೆ ಇಟ್ಟು ನಂದೇ ಫಸ್ಟು ಅಂತ ಹೇಳಿ ಬುರುಡೆ ಬಿಡಬಾರ್ದು ಅಂಥೇಳಿ ಆ ಬುರುಡೆ ಕೆಳಗಡೆ ಅಪಾಯವಿದೆ ಎಚ್ಚರಿಕೆ ಅನ್ನೋದು ಟ್ಯಾಗ್ಲೈನ್ ಇರುತ್ತೆ. ಸೊ ಆ ಬುರುಡೆನ ತೆಗೆದುಬಿಟ್ಟು ಅಪಾಯವಿದೆ ಎಚ್ಚರಿಕೆ ಅಂತ ಇರುತ್ತೆ. ಇವತ್ತಿಗೆ ಯಾವಾಗ ಇದು ಒಂದು 10 ವರ್ಷದ ಹಿಂದಿನ ಕತೆ. ಸೊ ಇವತ್ತಿಗೆ ಆ ಸ್ಕ್ರಿಪ್ಟು ಫೈನ್ ಟ್ಯೂನ್ ಆಗಿ ಇವತ್ತು ಅಪಾಯವಿದೆ ಎಚ್ಚರಿಕೆ ಆಗಿ ಆಚೆ ಕಡೆ ಬಂದು ಇವತ್ತು ಏನು ಜನ ಮೆಚ್ಕೊಳ್ತಾ ಇದ್ದಾರೆ. ಆ ಸಿನಿಮಾ ಆಗಿ ನೋಡುವಾಗ, ಸಿನಿಮಾ ನೋಡಿ ಆಚೆ ಕಡೆ ಬರೋನಿಗೆ ಈ ಕತೆಗೆ, ಈ ಕಂಟೆಂಟಿಗೆ ಅಪಾಯವಿದೆ ಎಚ್ಚರಿಕೆನೇ ತುಂಬ ಸೂಕ್ತವಾದ ಟೈಟ್ಲು ಅಂತ ಅನಿಸುತ್ತೆ. ಸೊ ಅಪಾಯವಿದೆ ಎಚ್ಚರಿಕೆಗೂ ಸಿನಿಮಾಗೂ ನನ್ನ ಕಂಟೆಂಟಿಗೂ ಅಷ್ಟು ಅವಿನಾಭಾವ ಸಂಬಂಧ ಇದೆ.